ವೇದಾಂತ ಸಂವತ್ಸರ ಓಂ ಆಕಾಶ ಕಾರಣವಿದೆ ವೇದಾಂತ ಭಾಸ್ಕರಾಯ ನಮಃ. ಯಸ್ಮಿನ್ ಆಕಾಶ ಓತಶ್ಚ ಪ್ರೋತಶ್ಚ ಪರಮೇ ಪದೇ ಅಕ್ಷರಂ ತದ್ವಿಜಾನೀಯಾತ್ ಇತಿ ವೇದಾಂತ ಭಾಸ್ಕರಃ. ಯಾವುದರಲ್ಲಿ ಅವ್ಯಾಕೃತಾಕಾಶವು ಓತಪ್ರೋತವಾಗಿದೆಯೋ ಅದನ್ನೇ ಅಕ್ಷರವೆಂದು ತಿಳಿಯಬೇಕು. ಅಕ್ಟೋಬರ್ 30 ದೇಶ ಕಾಲಾತೀತವಾದದ್ದು ಅಕ್ಷರ. ಅಸ್ಮಿನ್ನು ಖಲು ಅಕ್ಷರೇ ಗಾರ್ಗಿ ಆಕಾಶ ಓತಶ್ಚ ಪ್ರೋತಶ್ಚ. ಬೃಹದಾರಣ್ಯಕೋಪನಿಷತ್ 3:8-11. ಗಾರ್ಗಿಯೇ, ಈ ಅಕ್ಷರದಲ್ಲಿಯೇ ಅಲ್ಲವೇ ಅವ್ಯಾಕೃತಾಕಾಶವು ಓತಪ್ರೋತವಾಗಿರುತ್ತದೆ? ಆಕಾಶವೆಂದರೆ ಪ್ರಧಾನಕ್ಕಿಂತಲೂ ಸೂಕ್ಷ್ಮವಾದ ಅವ್ಯಾಕೃತ ತತ್ವ. ತ್ರಿಗುಣಾತ್ಮಕವಾದ ಪ್ರಧಾನವೆಂಬ ತತ್ವವೇ ಸೂಕ್ಷ್ಮ. ಇನ್ನು ಇದಕ್ಕೂ ಕಾರಣವಾಗಿರುವ ಅವ್ಯಾಕೃತಾಕಾಶ ನಾಮರೂಪಗಳಿಲ್ಲದ ಇಂದ್ರಿಯಗಳಿಗೆ ಅಗೋಚರವಾದ ಸೂಕ್ಷ್ಮಾತಿ ಸೂಕ್ಷ್ಮ ತತ್ವಕ್ಕೆ ಆಕಾಶ, ಅವ್ಯಾಕೃತ, ಬೀಜ, ಅವ್ಯುಕ್ತ, ಸುಪ್ತಿ ಮುಂತಾದ ಹೆಸರುಗಳು. ಇದು ಅನುಮಾನಗಮ್ಯ ಮತ್ತು ಶಾಸ್ತ್ರಗಮ್ಯ. ಇದು ಅನುಭವಗಮ್ಯವಲ್ಲ. ಇದೇ ಅವ್ಯಾಕೃತಾಕಾಶ. ಇನ್ನು ಇಂಥ ಅವ್ಯಾಕೃತಾಕಾಶಕ್ಕೂ ಕಾರಣವಾಗಿರುವ ಅಕ್ಷರವು ಹೇಗಿರಬೇಕು? ಅಕ್ಷರವೆಂದರೆ ನಾಶವಾಗದ ಪರಬ್ರಹ್ಮ. ಅಕ್ಷರದಲ್ಲಿಯೇ ಆ ಅವ್ಯಾಕೃತಾಕಾಶವು ಓತಪ್ರೋತವಾಗಿರುತ್ತದೆ. ಅಕ್ಷರದಲ್ಲಿಯೇ ಅವ್ಯಾಕೃತವು ಹಾಸುಹೊಕ್ಕಾಗಿರುತ್ತದೆ. ಅಕ್ಷರವನ್ನು ಬಿಟ್ಟು ಅವ್ಯಾಕೃತಾಕಾಶವು ಇರಲಾರದು. ಅಕ್ಷರದ ಅಧೀನವಾಗಿಯೇ ಅವ್ಯಾಕೃತಾಕಾಶವು ಬದುಕಿರಬೇಕು. ಚಿನ್ಮಾತ್ರ ಸ್ವರೂಪನಾದ ಅಕ್ಷರವೇ ಸಕಲ ಚರಾಚರ ವಿಶ್ವಕ್ಕೂ ಆಧಾರವಾಗಿ ಆಸ್ಪದವಾಗಿರುತ್ತದೆ. ದೇಶ ಕಾಲಗಳಿಗೂ ಕಾರಣವಾದದ್ದು ಈ ಅಕ್ಷರ. ಇದನ್ನೇ ಸಕಲ ಶಾಸ್ತ್ರಗಳು ಉಪದೇಶಿಸಲು ಹೊರಟಿರುತ್ತವೆ. ಇದನ್ನು ಸರಿಯಾಗಿ ತಿಳಿದವನೇ ಅನ್ವರ್ಥ ಬ್ರಾಹ್ಮಣ. ಓಂ ಶಾಂತಿ ಶಾಂತಿ ಶಾಂತಿ.